ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈ ವಿಡಿಯೋ ಅಂತೂ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. 44 ಸೈಜ್ದು 4 ಡಾಟೆಡ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ತೋರಿಸ್ಕೊಡಿ ಅಂತ ತುಂಬ ಜನ ನನಗೆ ಕಮೆಂಟ್ ಮುಖಾಂತರ ಕೇಳಿದ್ದೀರಾ. ಐ ಥಿಂಕ್ ಈ ವಿಡಿಯೋ ಅವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ನಾನು 44 ಸೈಜ್ ಬ್ಲೌಸ್ದು ಮೆಜರ್ಮೆಂಟ್ ಬ್ಲೌಸನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಮೆಜರ್ಮೆಂಟ್ ಬ್ಲೌಸ್ ಬಂದು ಇದು. ನಾನು ಆಲ್ರೆಡಿ ಬ್ಲೌಸನ್ನು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ದು ಕೂಡ ಕಂಪ್ಲೀಟ್ ಆಗಿದೆ. ಈ ಮೆಜರ್ಮೆಂಟ್ ಬ್ಲೌಸಲ್ಲಿ ಯಾವ್ಯಾವ ಮೆಜರ್ಮೆಂಟ್ಸನ್ನು ಹೇಗೆ ತೊಗೋಬೇಕು ಅಂತ ನಾನು ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ಫ್ರೆಂಡ್ಸ್. ಈಗ ಆಲ್ರೆಡಿ ನಾನು ಬ್ಲೌಸ್ ಸ್ಟಿಚ್ ಮಾಡಿದ್ದಾಗಿದೆ. ಈಗ ಒಂದ್ಸಲ ರೀಚೆಕ್ ಮಾಡ್ಕೊಳ್ತೀನಿ. ಅಂದರೆ ಮೆಜರ್ಮೆಂಟ್ ಬ್ಲೌಸಲ್ಲಿ ತೊಗೊಂಡಿರೋ ಮೆಜರ್ಮೆಂಟ್ಸು ಹಾಗೆ ನಾನು ಸ್ಟಿಚ್ ಮಾಡಿರೋಂಥ ಬ್ಲೌಸಲ್ಲಿ ಮೆಜರ್ಮೆಂಟ್ಸು ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆಯೋ ಇಲ್ವೋ ಅಂತ ಒಂದ್ಸಲ ರೀಚೆಕ್ ಮಾಡಿಕೊಂಡು ಆನಂತರ ನಾವು ಕಸ್ಟಮರ್ಗೆ ಬ್ಲೌಸನ್ನು ಕೊಡಬೇಕು. ನೋಡಿ, ಫ್ರಂಟಲ್ಲಿ ನಾನು ಇನ್ನೂ ಉಕ್ಸು ಕೂಡ ಸ್ಟಿಚ್ ಮಾಡಿಲ್ಲ. ಈ ರೀತಿ ಗುಂಡ್ಪಿನ್ಸನ್ನು ಸೆಕ್ಯೂರ್ ಮಾಡಿ ತೋರಿಸ್ತಾ ಇದ್ದೀನಿ. ಆ ಕಡೆ ಹಾರ್ಮೋಲ್ ಹತ್ರದಿಂದ ಈ ಕಡೆ ಹಾರ್ಮೋಲ್ವರೆಗೂ ನೀವು ಈ ರೀತಿ ಸ್ವಲ್ಪ ಲೈಟಾಗಿ ಎಳೆದು ಚೆಕ್ ಮಾಡ್ಕೋಬೇಕು. ಆಗ ನಿಮಗೆ ಚೆಸ್ಟ್ ರೌಂಡ್ ಅನ್ನೋದು ಸಿಗುತ್ತೆ. ನೋಡಿ, ಈ ರೀತಿ ಕಂಪಲ್ಸರಿ ಉಕ್ಸನ್ನು ಹಾಕಿ ನೀವು ಈ ಮೆಜರ್ಮೆಂಟ್ಸನ್ನು ತೊಗೋಬೇಕಾಗುತ್ತೆ. ನೋಡಿ, 22 ಅನ್ನೋದು ಕರೆಕ್ಟಾಗಿ ನನಗೆ ಚೆಸ್ಟ್ ರೌಂಡ್ ಅನ್ನೋದು ಸಿಕ್ಕಿದೆ. ಫ್ರಂಟಲ್ಲಿ 22 ಅಂದರೆ ಬ್ಯಾಕಲ್ಲಿ 22, ಟೋಟಲಾಗಿ 44 ಚೆಸ್ಟ್ ಸೈಜ್ ಇದು. ಆನಂತರ ಇವರ ವೇಸ್ಟ್ ರೌಂಡ್ ಬಂದು 39 ಇಂಚಸ್ ಇದೆ. ವೇಸ್ಟ್ ರೌಂಡನ್ನು ಕೂಡ ಚೆಕ್ ಮಾಡ್ಕೋಬೇಕು. ಒನ್ಸು ನಾವು ಕಸ್ಟಮರ್ಗೆ ಬ್ಲೌಸನ್ನು ಹ್ಯಾಂಡ್ ಓವರ್ ಮಾಡೋದಕ್ಕಿಂತ ಮೊದಲು ನಾವು ಒಂದಕ್ಕೆ ಎರಡು ಸಲ ಈ ರೀತಿ ರೀಚೆಕ್ ಮಾಡ್ಕೋಬೇಕು. ನೋಡಿ, ವೇಸ್ಟ್ ರೌಂಡ್ ಬಂದು 39, ಬಟ್ ನನಗಿಲ್ಲಿ 1/4 ಇಂಚು ಜಾಸ್ತಿ ಸಿಗ್ತಿದೆ. ನಾನು ಸ್ಟಿಚ್ ಮಾಡಿರೋಂಥ ಬ್ಲೌಸಲ್ಲಿ 1/4 ಇಂಚು ಜಾಸ್ತಿ ಇದೆ. ಹಾಗೆ ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೋಬೇಕು. ನನಗೆ ಕಸ್ಟಮರು ಮೆಜರ್ಮೆಂಟ್ ಬ್ಲೌಸಲ್ಲಿ ಹಾರ್ಮೋಲ್ ಸ್ವಲ್ಪ ಟೈಟ್ ಇದೆ, ಸ್ವಲ್ಪ ಲೂಸ್ ಮಾಡೋಕ್ಕೆ ಕೇಳಿದರು. ಸೊ ನಾನು ಫ್ರಂಟಲ್ಲಿ 1/2 ಇಂಚು, ಬ್ಯಾಕಲ್ಲಿ 1/2 ಇಂಚು ಲೂಸಿಂಗನ್ನು ಕೊಟ್ಟಿದ್ದೀನಿ. ನೋಡಿ, ಅವರು ಮೆಜರ್ಮೆಂಟ್ ಬ್ಲೌಸಲ್ಲಿ ಬಂದು 9.75 ಇಂಚಸ್ ಇತ್ತು. ಈಗ ನಾನು ಸ್ಟಿಚ್ ಮಾಡಿರೋಂಥ ಬ್ಲೌಸಲ್ಲಿ ಬಂದು 10.25 ಅನ್ನೋದು ಲೂಸಿಂಗ್ ಅನ್ನೋದು ಕೊಟ್ಟಿದ್ದೀನಿ. ಅಂದರೆ 1/2 ಇಂಚು ಲೂಸಿಂಗ್ ಅನ್ನೋದು ಕೊಟ್ಟಿದ್ದೀನಿ. ಸೇಮ್ ಬ್ಯಾಕ್ ಪಾರ್ಟಲ್ಲೂ ಅಷ್ಟೇ 9.75 ಅನ್ನೋದು ಅವರ ಮೆಜರ್ಮೆಂಟ್ ಬ್ಲೌಸಲ್ಲಿ ಇದ್ದಿದ್ದು ಲೂಸಿಂಗು. ನಾನು ಸ್ಟಿಚ್ ಮಾಡಿದ ನಂತರ ನೋಡಿ ನಾನು 10.25 ಅನ್ನೋದು ಲೂಸಿಂಗ್ ಅನ್ನೋದು ಕೊಟ್ಟಿದ್ದೀನಿ. ಹಾಗೆ ರೆಡಿ ಶೋಲ್ಡರ್ ಬಂದು ಕಸ್ಟಮರ್ ಬ್ಲೌಸಲ್ಲಿ 2.25 ಇಂಚಸ್ ಅನ್ನೋದಿದೆ. ನಾನು ಸ್ಟಿಚ್ ಮಾಡಿರೋಂಥ ಬ್ಲೌಸಲ್ಲೂ ರೆಡಿ ಶೋಲ್ಡರನ್ನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ 2.25 ಇಂಚಿಗೆ ಒಂದು ಲೈನ್ ಅನ್ನೋದು ಜಾಸ್ತಿ ಬರ್ತಿದೆ. ಒಂದು ಲೈನು ಅಥವಾ 2 ಲೈನ್ಸ್ ಈ ಥರ ಏನಾದರೂ ಹೆಚ್ಚು ಕಡಿಮೆ ಅಂದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಈಗ ಫ್ರಂಟ್ ಡೀಪನ್ನು ಕೂಡ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ ಡೀಪ್ ಬಂದು 7 ಇಂಚಸ್ ಇದೆ ಅವರು ಮೆಜರ್ಮೆಂಟ್ ಬ್ಲೌಸಲ್ಲಿ. ನೋಡಿ, ನಾನು ಸ್ಟಿಚ್ ಮಾಡಿದ ನಂತರ ಕೂಡ ಕರೆಕ್ಟಾಗಿ 7 ಇಂಚಸ್ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ. ನೋಡಿ, ಕಪ್ ಶೇಪ್ ಅನ್ನೋದು ಯಾವ ರೀತಿ ಕಾಣಿಸ್ತಿದೆ ಅಂತ. ಇಷ್ಟು ಪರ್ಫೆಕ್ಟಾಗಿ ಅವರು ಮೆಜರ್ಮೆಂಟ್ಸಲ್ಲಿ ಏನು ಸಿಕ್ಕಿರುತ್ತೋ ಆ ಮೆಜರ್ಮೆಂಟ್ಸ್ಗೆ ನಾವು ಕಟಿಂಗ್ ಮಾಡಿರೋಂಥ ಬ್ಲೌಸು ಸ್ಟಿಚ್ ಮಾಡಿದ ನಂತರ ಪರ್ಫೆಕ್ಟಾಗಿ ಮ್ಯಾಚ್ ಆಗಬೇಕಂದ್ರೆ ನಾವು ಯಾವ ರೀತಿ ಮೆಜರ್ಮೆಂಟ್ಸನ್ನು ತೊಗೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ನೋಡಿ, ಒಳಗಡೆ ನಮಗೆ ಫಿನಿಶಿಂಗ್ ಯಾವ ರೀತಿ ಇದೆ ಅಂತ. ಹಾಗೆ ಕಪ್ ಶೇಪ್ ಅನ್ನೋದು ಕೂಡ ನೋಡ್ಬೋದು, ಎಷ್ಟು ನೀಟಾಗಿ ನಮಗೆ ಕಪ್ ಶೇಪ್ ಅನ್ನೋದು ಇದೆ. ಹಾಗೆ ಅಂದರೆ ಸೆಂಟರಲ್ಲಿ ಉಕ್ಸ್ ಪಟ್ಟಿ ಮತ್ತು ಐಪಟ್ಟಿ ಮತ್ತು ಎಲ್ಲೂ ಕೂಡ ನಮಗೆ ಗ್ಯಾಪ್ ಅನ್ನೋದು ಬರ್ತಾಯಿಲ್ಲ. ಕೆಲವೊಂದು ಬ್ಲೌಸಸಲ್ಲಿ 1 ಇಂಚು 1.5 ಇಂಚ್ವರೆಗೂ ನಮಗೆ ಉಕ್ಸ್ ಪಟ್ಟಿ ಮತ್ತು ಐಪಟ್ಟಿ ಮತ್ತು ಗ್ಯಾಪ್ ಅನ್ನೋದು ಬರುತ್ತೆ. ನನ್ನ ಕಟಿಂಗ್ ಮೆಥಡ್ ಪ್ರಕಾರ ನೀವೇನಾದರೂ ಬ್ಲೌಸ್ ಕಟಿಂಗ್ ಮಾಡಿದ್ರೆ ನಿಮಗೆ ಉಕ್ಸ್ ಪಟ್ಟಿ ಮತ್ತು ಐಪಟ್ಟಿ ಮತ್ತು ಎಲ್ಲೂ ಕೂಡ ಗ್ಯಾಪ್ ಅನ್ನೋದು ಬರೋದಿಲ್ಲ. ನೋಡಿ, ಬ್ಯಾಕ್ ಸೈಡು ಇಷ್ಟು ಬ್ರಾಡಾಗಿ ನಾವು ನೆಕ್ಕಿರೋದ್ರಿಂದ ಮತ್ತು ನೆಕ್ ಡೆಪ್ತ್ ಕೂಡ ಜಾಸ್ತಿ ಇರೋದ್ರಿಂದ ನಾನು ಬ್ಯಾಕಲ್ಲಿ ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡಿಲ್ಲ. ಬ್ಯಾಕಲ್ಲಿ ಡಾಟ್ಸನ್ನು ನಾವು ಸ್ಟಿಚ್ ಮಾಡಿದಾಗ ಇಷ್ಟೊಂದು ಡೀಪ್ ಇದ್ದಾಗ ಏನಾಗುತ್ತೆ ಅಂದರೆ ನಮಗೆ ಶೋಲ್ಡರ್ ಡ್ರಾಪ್ ಆಗೋವಂಥ ಸಮಸ್ಯೆ ಬರುತ್ತೆ. ಸೊ ಜಾಸ್ತಿ ಬ್ರಾಡ್ ಇದ್ದು ಹಾಗೆ ಡೀಪ್ ನೆಕ್ ಅನ್ನೋದು ಜಾಸ್ತಿ ಡೆಪ್ತ್ ಇದ್ದಾಗ ಆದಷ್ಟು ನೀವು ಬ್ಯಾಕ್ ಡಾಟ್ಸ್ ಅನ್ನೋದು ಸ್ಕಿಪ್ ಮಾಡಿ. ಈಗ ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಗೆ ಮೆಜರ್ಮೆಂಟ್ಸ್ ಯಾವ ರೀತಿ ತೊಗೋಬೇಕು ನಾವು ಮೆಜರ್ಮೆಂಟ್ ಬ್ಲೌಸಿಂದ ಅಂತಲೂ ಕೂಡ ತೋರಿಸ್ಕೊಡ್ತೀನಿ. ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನಿಮಗೆ ಯೂಸ್ಫುಲ್ ಇದೆ, ವರ್ತ್ ಇದೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ವಿಡಿಯೋಗೊಂದು ಲೈಕ್ ಮಾಡಿ. ಈ ವಿಡಿಯೋ ರಿಲೇಟೆಡ್ ಏನೇ ಡೌಟ್ಸ್ ಆಗಿರ್ಬೋದು ಅಥವಾ ನಿಮ್ಗೆ ಏನು ಅನಿಸುತ್ತೋ ಆ ಅಭಿಪ್ರಾಯನ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನೋಡಿ, ಇದು ಬಂದು ಮೆಜರ್ಮೆಂಟ್ ಬ್ಲೌಸು. ಫ್ರಂಟಲ್ಲೇ ಉಕ್ಸನ್ನು ಹಾಕ್ಕೊಂಡಿದ್ದೀನಿ. ಈಗ ಮೆಜರ್ಮೆಂಟ್ ಬ್ಲೌಸಲ್ಲಿ ನಾವು ಫಸ್ಟು ಚೆಸ್ಟನ್ನು ನಾವು ಮೆಜರ್ ಮಾಡ್ಕೋಬೇಕು. ನೋಡಿ, ಈ ಕಡೆ ಆರ್ಮ್ ರೌಂಡ್ ಹತ್ರದಿಂದ ಈ ಸೈಡ್ ಆರ್ಮ್ ರೌಂಡ್ವರೆಗೂ ನೀವು ಟೇಪನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ಲೈಟಾಗಿ ಸ್ವಲ್ಪ ಹೇಳಿದ್ರೆ ನಿಮಗೆ ಚೆಸ್ಟ್ ರೌಂಡ್ ಅನ್ನೋದು ಸಿಗುತ್ತೆ. ನೋಡಿ, ಕರೆಕ್ಟಾಗಿ 22 ಇಂಚಸ್ ಅನ್ನೋದು ನನಗೆ ಚೆಸ್ಟ್ ರೌಂಡ್ ಅನ್ನೋದು ಸಿಗ್ತಾ ಇದೆ. ಸೊ 22 × 2 ಮಾಡಿದ್ರೆ ನಮಗೆ 44. ಈ ಬ್ಲೌಸು ಬಂದು 44 ಚೆಸ್ಟ್ ಸೈಜ್ ಬ್ಲೌಸ್ ಅಂತ ನಾವು ಕರಿತೀವಿ.
ಹಾಗೆ ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋದು ನೋಡಿ. ಮೇಲ್ಗಡೆ ಶೋಲ್ಡರ್ ಹತ್ರದಿಂದ ಡಾಟ್ಸನ್ನು ಹಿಡ್ದಿರೋದ್ರಿಗೆ ಸ್ವಲ್ಪ ಲೈಟಾಗಿ ರೀತಿ ಎಳೆದು ತೊಗೊಂಡ್ರೆ ನಿಮಗೆ 14.5 ಇಂಚ್ ಅನ್ನೋದು ಸಿಗ್ತಾಯಿದೆ. ಕಸ್ಟಮರು 1 ಇಂಚು ಬ್ಲೌಸ್ ಲೆಂತ್ ಅನ್ನೋದು ಜಾಸ್ತಿ ಇಡೋದಕ್ಕೆ ಕೇಳಿದರೆ, ಸೊ ನಾನು ಇಲ್ಲಿ 15.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ವೇಸ್ಟ್ ರೌಂಡನ್ನು ಚೆಕ್ ಮಾಡ್ಕೋಬೇಕು. ನಾವು ಯಾವತ್ತೇ ಆಗಲಿ ಬ್ಲೌಸಿಂದ ವೇಸ್ಟ್ ರೌಂಡನ್ನು ಚೆಕ್ ಮಾಡ್ಕೊಳ್ಳೋವಾಗ ಐಪಟ್ಟಿ ಅನ್ನೋದು ನಾವು ಮೆಜರ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಐಪಟ್ಟಿನ ಬಿಟ್ಟು ನಾವು ಮೆಜರ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೀಟಾಗಿ ನಾವು ಮೆಜರ್ ಮಾಡ್ಕೊಂಡಾಗ ಇವರ ವೇಸ್ಟ್ ರೌಂಡ್ ಎಷ್ಟು ಬರುತ್ತೆ ಅಂತ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ 39 ಇಂಚಸ್ ಅನ್ನೋದು ಇವರ ವೇಸ್ಟ್ ರೌಂಡು. ಈಗ ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಆರ್ಮ್ ರೌಂಡು, ಆರ್ಮ್ ಡೆಪ್ತು ಮತ್ತು ಫ್ರಂಟ್ ಡೀಪನ್ನು ಕೂಡ ಮಾರ್ಕ್ ಮಾಡ್ಕೋಬೇಕು. ಮತ್ತು ನಾನಿಲ್ಲಿ ಫ್ರಂಟ್ ಹುಕ್ಸನ್ನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಬ್ಲೌಸನ್ನು ಈ ರೀತಿ ಪ್ಲೇಸ್ ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ನಾನಿಲ್ಲಿ ಫಸ್ಟು ಶೋಲ್ಡರ್ ಎಷ್ಟು ತೊಗೊಂಡಿದ್ದಾರೆ ಅಂತ ನಾವು ಈ ಬ್ಲೌಸಲ್ಲಿ ನೋಡ್ಕೋಬೇಕು. ನೋಡಿ, ಫಸ್ಟು ಬ್ಲೌಸನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಕರೆಕ್ಟಾಗಿ ನಾನೊಂದು ಸ್ಕೇಲನ್ನು ಈ ರೀತಿ ಸ್ಟ್ರೈಟಾಗಿ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಆ ಸ್ಕೇಲ್ಗೆ ಕರೆಕ್ಟಾಗಿ ನೀವು ಬ್ಲೌಸ್ ಅನ್ನೋದು ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ನೋಡಿ, ಫೋಲ್ಡಿಂಗಲ್ಲಿ ನೀವು ಬ್ಲೌಸ್ ಅನ್ನೋದು ಈ ರೀತಿ ನೀಟಾಗಿ ಸೆಟ್ ಮಾಡ್ಕೋಬೇಕು. ಅಂದರೆ ಮೆಜರ್ಮೆಂಟ್ ಬ್ಲೌಸಲ್ಲಿ ಅವರು ಎಷ್ಟು ಶೋಲ್ಡರನ್ನು ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡಿದ್ದಾರೆ ಅಂತ ನೀವು ಈ ಬ್ಲೌಸ್ ಮುಖಾಂತರ ತಿಳ್ಕೊಬೋದು. ನೋಡಿ, ಈ ರೀತಿ ಪ್ಲೇಸ್ ಮಾಡ್ಕೊಳ್ಳಿ ನೀಟಾಗಿ. ಸ್ಕೇಲ್ ಅನ್ನೋದು ಆದಷ್ಟು ಸ್ಟ್ರೈಟ್ ಆಗಿರಲಿ. ಸ್ಕೇಲ್ಗೆ ಈ ರೀತಿ ನೀಟಾಗಿ ಬ್ಲೌಸ್ ಅನ್ನೋದು ಅಟ್ಯಾಚ್ ಆಗೋ ಥರ, ಎಲ್ಲೂ ಕೂಡ ನಮಗೆ ರಿಂಕಲ್ಸ್ ಇಲ್ದಿರೋ ಥರ ನೀಟಾಗಿ ಪ್ಲೇಸ್ ಮಾಡ್ಕೊಳ್ಳಿ. ಈಗ ನಾನು ಟೇಪನ್ನು ಎಲ್ಲಿಂದ ಇಡ್ತಾ ಇದ್ದೀನಿ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ, ಕರೆಕ್ಟಾಗಿ ನನಗೆ 5.25 ಇಂಚ್ ಅನ್ನೋದು ಸಿಗ್ತಾಯಿದೆ. ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡೋದಕ್ಕೆ ನಮಗೆ ಒಂದು 1/2 ಇಂಚು ಮಾರ್ಜಿನ್ ಬೇಕಾಗುತ್ತೆ. ಸೊ ಇಲ್ಲಿ ಟೋಟಲಾಗಿ ನಾನು 6.25 ಇಂಚ್ ಅನ್ನೋದು ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಈ ಬ್ಲೌಸಲ್ಲಿ ಯೂಸ್ ಮಾಡಿರೋಂಥ ಶೋಲ್ಡರ್ ಬಂದು 6.25 ಇಂಚು. ಹಾಗೆ ರೆಡಿ ಶೋಲ್ಡರ್ ಬಂದು ಇಲ್ಲಿ 2.25 ಅನ್ನೋದು ಇದೆ. ಅಂದರೆ ರೆಡಿ ಶೋಲ್ಡರ್ ಪಟ್ಟಿ. ನಿಮಗೆ ಅರ್ಥ ಆಗ್ತಿಲ್ಲ ನಮಗೆ ಈ ರೀತಿ ತೊಗೊಳ್ಳೋದು ಅಂದರೆ ನೀವು ಡೈರೆಕ್ಟಾಗಿ 6.25 ಇಂಚ್ ಅನ್ನೋದು 44 ಸೈಜ್ಗೆ 6.25 ಇಂಚು ಶೋಲ್ಡರ್ ಅನ್ನೋದು ನೀವು ಮಾರ್ಕ್ ಮಾಡ್ಕೊಬಿಡಿ. ಈಗ ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನಮಗೆ ಏನಾದರೂ ಪ್ಲಸ್ ಗುರುತು ಬಂದಿಲ್ಲ ಅಂದರೆ, ಆರ್ಮ್ ರೌಂಡ್ ಹತ್ರ ನಮಗೆ ಎರಡೂ ಕಡೆ ಪ್ಲಸ್ ಗುರುತು ಬಂದಿಲ್ಲ ಅಂದರೆ, ಕರೆಕ್ಟಾಗಿ ಮ್ಯಾಚ್ ಆಗಿಲ್ಲ ಅಂದರೆ, ನೀವು ಯಾವ ಕಡೆ ಸ್ವಲ್ಪ ಕಡಿಮೆ ಪ್ಲಸ್ ಗುರುತು ಅನ್ನೋದು ಮ್ಯಾಚ್ ಆಗಿರುತ್ತೋ ಆ ಕಡೆ ನೀವು ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೋಬೇಕು. ಒಂದು ಸೈಡ್ ಒಂದು 1/2 ಇಂಚು ಡಿಫ್ರೆನ್ಸ್ ಇರುತ್ತೆ, ಒಂದು ಸೈಡ್ ಒಂದು 1/4 ಇಂಚು ಡಿಫ್ರೆನ್ಸ್ ಇರುತ್ತೆ ಆರ್ಮ್ ರೌಂಡು. ಆಗ ಆ 1/4 ಇಂಚು ಎಲ್ಲಿ ಡಿಫ್ರೆನ್ಸ್ ಇರುತ್ತೋ ಆ ಕಡೆ ನೀವು ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಸ್ಕೇಲನ್ನು ಶೋಲ್ಡರ್ ಹತ್ರದಿಂದ ಈ ರೀತಿ ನೀಟಾಗಿ ಸ್ಟ್ರೈಟಾಗಿ ಈ ರೀತಿ ಪ್ಲೇಸ್ ಮಾಡಿಕೊಂಡ್ರೆ ನಿಮಗೆ ಆರ್ಮ್ ಡೆಪ್ತ್ ಅನ್ನೋದು ಗೊತ್ತಾಗುತ್ತೆ. ನೋಡಿ, ನೀಟಾಗಿ ಈ ರೀತಿ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ಈ ರೀತಿ ಈ ಕಡೆ ಆರ್ಮ್ ಡೆಪ್ತ್ ಡೌನಿಂದ ಸ್ಕೇಲನ್ನು ಈ ರೀತಿ ನೀವು ಟೇಪ್ ಮೇಲೆ ಪ್ಲೇಸ್ ಮಾಡಿಕೊಂಡ್ರೆ ಯಾವ ನಂಬರ್ ಹತ್ರ ನಿಮಗೆ ಬಂದಿರುತ್ತೋ ಆ ನಂಬರನ್ನು ನೀವು ಮಾರ್ಕ್ ಮಾಡ್ಕೋಬೇಕು. ನೋಡಿ, ನಾನು ಕರೆಕ್ಟಾಗಿ 6 ಇಂಚಸ್ ಅನ್ನೋದು ಬರ್ತಿದೆ. ಆರ್ಮ್ ಡೌನ್ ಬಂದು ನಾನು 6 ಇಂಚಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹಾಗೆ ಈಗ ಫ್ರಂಟ್ ಡೀಪನ್ನು ಕೂಡ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಮೇಲ್ಗಡೆಯಿಂದ ಟೇಪನ್ನು ಅದೇ ರೀತಿ ಪ್ಲೇಸ್ ಮಾಡಿಕೊಂಡು ಫ್ರಂಟ್ ಡೀಪನ್ನು ಕೂಡ ಈ ರೀತಿ ಚೆಕ್ ಮಾಡ್ಕೋಬೇಕು. ಕರೆಕ್ಟಾಗಿ ನನಗೆ 7 ಇಂಚಸ್ ಅನ್ನೋದು ಫ್ರಂಟ್ ಡೀಪ್ ಅನ್ನೋದು ಇಲ್ಲಿ ಬರ್ತಿದೆ. ಈಗ ಹಾಗೆ ಆರ್ಮ್ ರೌಂಡನ್ನು ಕೂಡ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಮೇಲ್ಗಡೆ ಶೋಲ್ಡರ್ ಪಾಯಿಂಟ್ ಹತ್ರದಿಂದ ನೀಟಾಗಿ ಈ ರೀತಿ ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೋಬೇಕು. ಕಸ್ಟಮರು ನೋಡಿ 9.25 ಇಂಚ್ ಅನ್ನೋದು ಬರ್ತಾಯಿದೆ. ಕಸ್ಟಮರು ಆರ್ಮ್ ರೌಂಡ್ ಸ್ವಲ್ಪ ಅಂದರೆ ಕಂಕ್ಲ ಹತ್ರ ಸ್ವಲ್ಪ ಟೈಟ್ ಇದೆ ಅಂತ ಹೇಳಿರೋದ್ರಿಂದ ನಾನು ಒಂದು 1/2 ಇಂಚು ಲೂಸಿಂಗನ್ನು ಕೊಡ್ತೀನಿ. ಒಂದಕ್ಕೆ 2 ಸಲ ಈ ರೀತಿ ಕರೆಕ್ಟಾಗಿ ರೀಚೆಕ್ ಮಾಡಿಕೊಂಡು ನೀಟಾಗಿ ನೀವು ಮೆಜರ್ಮೆಂಟ್ಸ್ ಅನ್ನೋದು ತೊಗೋಬೇಕು ಫ್ರೆಂಡ್ಸ್. ಕರೆಕ್ಟಾಗಿ 9.25 ಇಂಚ್ ಅನ್ನೋದು ನನಗೆ ಇಲ್ಲಿ ನೋಡಿ 9.25 ಇಂಚ್ ಅನ್ನೋದು ಕರೆಕ್ಟಾಗಿ ಸಿಗ್ತಿದೆ. ನಾನು ಒಂದು 1/2 ಇಂಚನ್ನು ಆ್ಯಡ್ ಮಾಡಿಕೊಂಡು 10.25 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ ಆರ್ಮ್ ರೌಂಡ್ ಅನ್ನೋದು ನಮಗೆ 10.25 ಇಂಚ್ ಅನ್ನೋದು ಬರಬೇಕು. ಹಾಗೆ ಬ್ಯಾಕ್ ಆರ್ಮ್ ರೌಂಡನ್ನು ಕೂಡ ಚೆಕ್ ಮಾಡ್ಕೊಳ್ಳೋಣ. ನೀವು ಫ್ರಂಟ್ ಯಾವ ಕಡೆ ಆರ್ಮ್ ರೌಂಡನ್ನು ಚೆಕ್ ಮಾಡ್ಕೊಂಡಿರ್ತೀರೋ ಅದೇ ಸೈಡು ನೀವು ಬ್ಯಾಕನ್ನು ಕೂಡ ಚೆಕ್ ಮಾಡ್ಕೋಬೇಕು. ಬ್ಯಾಕ್ ಆರ್ಮ್ ರೌಂಡನ್ನು ಕೂಡ ಸೇಮ್ ಬಂದಿರುತ್ತೆ, ಆದರೂ ಒಂದು ಸಲ ರೀಚೆಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲೂ ಕೂಡ ನಮಗೆ 9.25 ಅನ್ನೋದು ಬರ್ತಾ ಇದೆ. ಇದಕ್ಕೂ ಕೂಡ 1/2 ಇಂಚನ್ನು ಆ್ಯಡ್ ಮಾಡಿಕೊಂಡು ನಾನು 10.25 ಇಂಚು ಬರೋ ಥರ ನೋಡ್ಕೋತಾ ಇದ್ದೀನಿ. 9.75 ಇಂಚಸ್ ಅನ್ನೋದು
ಇದೆ, ಪ್ಲಸ್ ಹಾಫ್ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡ್ರೆ ನಮಗೆ 10.25 ಅನ್ನೋದು ಸಿಗುತ್ತೆ. ಟೋಟಲಾಗಿ ಇವರ ಆರ್ಮ್ ರೌಂಡ್ ಬಂದು 20.5 ಇಂಚಸ್ಸು. ಈಗ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ. ಲೈನಿಂಗ್ ಬಂದು ನಾನಿಲ್ಲಿ 1.5 ಮೀಟರ್ ತೊಗೊಂಡಿದ್ದೀನಿ. ಹಾಗೆ ಮೈನ್ ಫ್ಯಾಬ್ರಿಕ್ ಬ್ಲೌಸ್ ಪೀಸು ಕೂಡ ಅವರು ಕಸ್ಟಮರು 1.5 ಮೀಟರನ್ನು ತೊಗೊಂಬಂದು ಕೊಟ್ಟಿದ್ದಾರೆ. ಸೊ 44 ಸೈಜ್ಗೆ 1.5 ಮೀಟರ್ ಲೈನಿಂಗನ್ನು ನೀವು ಯೂಸ್ ಮಾಡ್ಕೋಬೇಕಾಗುತ್ತೆ. ಫೋಲ್ಡಿಂಗ್ ಅನ್ನೋದು ನನ್ನ ಸೈಡ್ಗೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಇದು ಫ್ರಂಟ್ ಹುಕ್ಸ್ ಆಗಿರೋದ್ರಿಂದ ಲೈನಿಂಗು ಫೋಲ್ಡಿಂಗ್ ಅನ್ನೋದು ನಮ್ಮ ಸೈಡ್ಗಿದೆ. ನೋಡಿ, ಫಸ್ಟ್ ಒಂದು ಬೇಸ್ ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಹಾಫ್ ಇಂಚಿಗೆ ಇನ್ನೊಂದು ಲೈನನ್ನು ಡ್ರಾ ಮಾಡ್ಕೋಬೇಕು. ರೆಡಿ ಬ್ಲೌಸ್ ಲೆಂತ್ ಬಂದು 15.5 ಇಂಚಸ್ ಅನ್ನೋದು ಬೇಕು. ನೋಡಿ, 15.5 ಇಂಚಸ್ಗೆ ಎಲ್ಲಿ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಆ ಕಡೆಯೂ ಕೂಡ ಒಂದು ಮಾರ್ಕನ್ನು ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಶೋಲ್ಡರ್ ಜಾಯಿನ್ ಮಾಡೋದಕ್ಕೆ ನಮ್ಗೆ ಹಾಫ್ ಇಂಚ್ ಮಾರ್ಜಿನ್ ಬೇಕಾಗುತ್ತೆ. ಮೇಲ್ಗಡೆ ಹಾಫ್ ಇಂಚ್ ಮಾರ್ಜಿನ್ಗೆ ಇನ್ನೊಂದು ಲೈನನ್ನು ಡ್ರಾ ಮಾಡಿಕೊಂಡೆ. ಇವ್ರದ್ದು ಇಲ್ಲಿ ಶೋಲ್ಡರ್ ಬಂದು ನಾವು ಮೆಜರ್ಮೆಂಟ್ ಬ್ಲೌಸಲ್ಲಿ 6.25 ಇಂಚ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಅಂದರೆ ಮೆಜರ್ಮೆಂಟ್ ಬ್ಲೌಸಲ್ಲಿ ನಮಗೆ 5.25 ಇಂಚ್ ಸಿಕ್ತು. ಸ್ಲೀವ್ಸನ್ನು ಅಟ್ಯಾಚ್ ಮಾಡಬೇಕಾದ್ರೆ ನಮ್ಗೆ ಹಾಫ್ ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿಕೊಂಡು ಟೋಟಲಾಗಿ 6.25 ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಆರ್ಮ್ ಡೌನ್ ಬಂದು ಮೆಜರ್ಮೆಂಟ್ ಬ್ಲೌಸಲ್ಲಿ 6 ಇಂಚಸ್ ಇದೆ. ನೋಡಿ, ಕೆಳಗಡೆ ಲೈನಿಂದ ಶೋಲ್ಡರ್ ಲೈನಿಂದ ನಾನು ಆರ್ಮ್ ಡೌನ್ ಅನ್ನೋದು 6 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಹಾಗೆ ನಾವು 6.25 ಇಂಚ್ ಏನು ಶೋಲ್ಡರನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ಲೂ ಕೂಡ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಇವರು ಚೆಸ್ಟನ್ನು ಈಗ ಡಿವೈಡ್ ಮಾಡ್ಕೋಬೇಕಾಗುತ್ತೆ. ಇವರ ಚೆಸ್ಟ್ ಬಂದು 44 ಡಿವೈಡೆಡ್ ಬೈ 4 ಮಾಡಿದ್ರೆ ನಮಗೆ ಅದರಲ್ಲಿ 4ನೇ ಒಂದು ಭಾಗ ಬಂದು 11 ಇಂಚಸ್ ಅನ್ನೋದು ಬರುತ್ತೆ. ನೋಡಿ, ಫೋಲ್ಡಿಂಗ್ ಸೈಡಿಂದ 11 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಈ ಬಾಕ್ಸ್ ಶೇಪಲ್ಲಿ ಈಗ ನಾವು ಆರ್ಮ್ ರೌಂಡ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲ್ ನಿಮ್ಮ ಹತ್ರ ಇದ್ದರೆ ಈ ರೀತಿ ನೀಟಾಗಿ ನೀವು ಆರ್ಮ್ ರೌಂಡ್ ಅನ್ನೋದು ಡ್ರಾ ಮಾಡ್ಕೋಬೋದು. ನೋಡಿ, ಈ ಕಡೆ ಈ ಲೈನಲ್ಲಿ ಮಿಡ್ ಪಾಯಿಂಟು 6 ಇಂಚಸಲ್ಲಿ ಮಿಡ್ ಪಾಯಿಂಟು 3 ಇಂಚಸ್ ಹತ್ರ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಕೂಡ ಮಿಡ್ ಪಾಯಿಂಟ್ ಹತ್ರ ಒಂದು ಚೆಕ್ ಮಾಡಿಕೊಂಡು ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಆ ಎರಡು ಮಿಡ್ ಪಾಯಿಂಟ್ಸನ್ನು ಮ್ಯಾಚ್ ಆಗೋ ಥರ ಈ ರೀತಿ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಈ ರೀತಿ ಆರ್ಮ್ ರೌಂಡ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಒಟ್ಟಿನಲ್ಲಿ ನಿಮಗೆ ಆರ್ಮ್ ರೌಂಡ್ಗೆ ಇಷ್ಟೇ ಇಂಚ್, ಅಂದರೆ ಕೆಲವರು ಹೇಳ್ತಾರಲ್ಲ 1 ಇಂಚು 1.5 ಇಂಚು ಇಷ್ಟೇ ತೊಗೋಬೇಕು ಅಂತ, ಆ ಥರ ಏನೂ ಇಲ್ಲ. ಆರ್ಮ್ ಸ್ಕೇಲ್ ಅನ್ನೋದು ನೀವು ಈ ರೀತಿ ಪ್ಲೇಸ್ ಮಾಡಿದಾಗ ನೀಟಾಗಿ ನಿಮಗೆ ಆರ್ಮ್ ಶೇಪ್ ಅನ್ನೋದು ಬರಬೇಕು. ಈಗ ಒಂದು ಸಲ ಆರ್ಮ್ ರೌಂಡನ್ನು ಚೆಕ್ ಮಾಡ್ಕೊಬಿಡೋಣ. ನಮಗೆ 10.25 ಅನ್ನೋದು ಆರ್ಮ್ ರೌಂಡ್ ಅನ್ನೋದು ಸಿಗಬೇಕು. ಒಂದು ವೇಳೆ ನಮಗೆ 10.25 ಆರ್ಮ್ ರೌಂಡು ಕರೆಕ್ಟಾಗಿ ಮ್ಯಾಚ್ ಆಗಲಿಲ್ಲ ಅಂದರೆ ನಾವು ಚೆಸ್ಟ್ ಲೈನನ್ನು ಮೇಲೆ ಅಥವಾ ಕೆಳಗಡೆ ಮಾಡ್ಕೋಬೋದು. ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಈಗ ನಾವು ಸ್ಟಿಚ್ ಹಾಕೋ ಹತ್ರ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ನಾವು ಮೆಜರ್ಮೆಂಟ್ ಬ್ಲೌಸಲ್ಲೂ ಸ್ಟಿಚ್ ಹಾಕಿರೋ ಲೈನ್ ಮೇಲೆ ನಾವು ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೊಂಡಿರೋದಲ್ವ. ಸೊ ಒಂದು ಹಾಫ್ ಇಂಚ್ ಒಳಗಡೆ ನಾವು ಸ್ಟಿಚ್ ಹಾಕ್ತೀವಲ್ವ, ಆ ಸ್ಟಿಚ್ ಈ ರೀತಿ ಮಾರ್ಕ್ ಮಾಡಿಕೊಂಡು ಆ ಲೈನ್ ಅನ್ನೋದು ಅದ್ರ ಮೇಲೆ ನಾವು ಈ ರೀತಿ ಚೆಕ್ ಮಾಡ್ಕೋಬೇಕು ಆರ್ಮ್ ರೌಂಡ್ ಅನ್ನೋದು. ನೋಡಿ, ಕರೆಕ್ಟಾಗಿ ನನಗೆ 10.25 ಅನ್ನೋದು ಸಿಗ್ತಿದೆ. ನೋಡಿ, 10.25 ಅನ್ನೋದು ಕರೆಕ್ಟಾಗಿ ನನಗೆ ಮ್ಯಾಚ್ ಆಗ್ತಿದೆ. ಈಗ ರೆಡಿ ಶೋಲ್ಡರನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನೋಡಿ, ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಒಂದು ಹಾಫ್ ಇಂಚ್ ಮಾರ್ಜಿನ್ ಹೋಗುತ್ತೆ. ಅಲ್ಲಿಂದ ಈ ಕಡೆಗೆ ನಾವು ರೆಡಿ ಶೋಲ್ಡರ್ ಬಂದು ನಾನಿಲ್ಲಿ 2.5 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ಕಡೆ ನೆಕ್ಕನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ನಮಗೆ 1/4 ಇಂಚು ಮಾರ್ಜಿನ್ ಬೇಕಾಗುತ್ತೆ. ಅದನ್ನು ಕೂಡ ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ನಮಗೆ ಉಳಿದಿರೋಂಥ ನೆಕ್ ಬಿಡ್ತು ಬಂದು 3 ಇಂಚಸ್ ಅನ್ನೋದು ಮೇಲ್ಗಡೆ ಉಳಿದಿದೆ. ನೋಡಿ, ಬ್ಯಾಕ್ ನೆಕ್ ಡೀಪನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಮೆಜರ್ಮೆಂಟ್ ಬ್ಲೌಸಲ್ಲಿ ಬ್ಯಾಕ್ ಪಾರ್ಟನ್ನು ಈ ರೀತಿ ಮಿಡ್ಲಿಗೆ ಈ ರೀತಿ ಫೋಲ್ಡ್ ಮಾಡ್ಕೊಂಡಾಗ ನಿಮಗೆ ಬ್ಯಾಕ್ ಡೀಪ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಸಿಗುತ್ತೆ. ನೋಡಿ, ಈ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮೇಲ್ಗಡೆಗೆ ಒಂದು 1/4 ಇಂಚು ಮೇಲ್ಗಡೆಗೆ ಮಾರ್ಕ್ ಮಾಡ್ಕೋಬೇಕು. ಯಾಕಂದರೆ ನಾವು ಸ್ಟಿಚ್ ಮಾಡಿದ ನಂತರ ನಮಗೆ ರೆಡಿ ಬ್ಯಾಕ್ ಡೀಪ್ ಅನ್ನೋದು ಸಿಗುತ್ತೆ. ಈಗ ಮೇಲ್ಗಡೆ ನೆಕ್ ಬಿಡ್ತು 3 ಇಂಚಸ್ ಸಿಕ್ಕಿದೆ ನನಗೆ. ಕೆಳಗಡೆ ನಾನು ಒಂದು ಹಾಫ್ ಇಂಚನ್ನು ಆ್ಯಡ್ ಮಾಡಿಕೊಂಡು 3.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಶೇಪನ್ನು ಡ್ರಾ ಮಾಡ್ಕೋತಾ ಇದ್ದೀನಿ. ಬ್ರಾಡ್ ಹಾಕ್ತಾರೆ ಅಂದರೆ ನೀವು ಈ ರೀತಿ ಒಂದು ಹಾಫ್ ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. ಬ್ರಾಡ್ ಹಾಕೋದಿಲ್ಲ ಅಂದರೆ ಸೇಮ್ ಮೇಲ್ಗಡೆ 3 ಇಂಚಸ್ ನೆಕ್ ಬಿಡ್ತು ಏನು ಸಿಕ್ಕಿದೆ, ಸೊ ಕೆಳಗಡೆ ಕೂಡ 3 ಇಂಚಸ್ ನೆಕ್ ಬಿಡ್ತನ್ನೇ ಮಾರ್ಕ್ ಮಾಡಿಕೊಂಡು ನೀವು ಈ ರೌಂಡ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಇವರ ವೇಸ್ಟ್ ರೌಂಡ್ ಬಂದು 39 ಡಿವೈಡೆಡ್ ಬೈ 4 ಮಾಡಿದ್ರೆ ಅದರಲ್ಲಿ 4ನೇ ಒಂದು ಭಾಗ 9.75 ಇಂಚಸ್ ಬರ್ತಿದೆ. ನೋಡಿ, 9.75 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನಾನಿಲ್ಲಿ ಬ್ಯಾಕಲ್ಲಿ ಡಾಟ್ಸನ್ನು ಸ್ಟಿಚ್ ಮಾಡ್ತಾಯಿಲ್ಲ. ಫ್ರೆಂಡ್ಸ್, ಇಲ್ಲಿ ನನ್ನ ಪಾಡಿಗೆ ನಾನು ಇಲ್ಲಿ ಬ್ಲೌಸನ್ನು ಕಟಿಂಗ್ ಮಾಡಿಬಿಟ್ಟಿದ್ದೀನಿ. ವಿಡಿಯೋ ನೋಡಿದ್ರೆ ರೆಕಾರ್ಡ್ ಆಗಿಲ್ಲ, ಅದಕ್ಕೋಸ್ಕರ ನಾನು ಮತ್ತೆ ಇಲ್ಲಿ ಪೇಪರ್ ಮೇಲೆ ಡ್ರಾಫ್ಟಿಂಗನ್ನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಅದಕ್ಕೂ ಮೊದಲು ಬ್ಯಾಕ್ ಪಾರ್ಟನ್ನು ಕಟಿಂಗ್ ಮಾಡಿದ ನಂತರ ಒಂದು ಸಲ ಆರ್ಮ್ ರೌಂಡನ್ನು ಚೆಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮೇಲ್ಗಡೆ ಹಾಫ್ ಇಂಚ್ ಮಾರ್ಜಿನನ್ನು ಬಿಟ್ಟು ಈ ರೀತಿ ಚೆಕ್ ಮಾಡಿಕೊಂಡ್ರೆ ಕರೆಕ್ಟಾಗಿ ನಮಗೆ ಆ ಮಾರ್ಜಿನ್ ಹತ್ರವರೆಗೂ ನಮಗೆ 9.25 ಇಂಚ್ ಅನ್ನೋದು ಬಂದಿದೆ.
ನಾವು ಈ 9.25 ಇಂಚಿಗೆ ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ಸೊ ಆಲ್ಮೋಸ್ಟ್ ನನ್ನ ವೀಡಿಯೋಸ್ ನೋಡಿರೋರಿಗೆ ಗೊತ್ತಿರುತ್ತೆ ಸ್ಲೀವ್ಸ್ನ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ತೀನಿ ಅಂತ. ಮೆಜರ್ಮೆಂಟ್ ಬ್ಲೌಸಿಂದ ಈಗ ನಾವು ಸ್ಲೀವ್ಸ್ ಲೆಂತ್ ಅನ್ನೋದು ಚೆಕ್ ಮಾಡ್ಕೋಬೇಕು. ನನಗಿಲ್ಲಿ ಕಸ್ಟಮರು ಸ್ಲೀವ್ಸ್ ಲೆಂತು 1 ಇಂಚು ಜಾಸ್ತಿ ಇಡೋದಕ್ಕೆ ಕೇಳಿದ್ದಾರೆ. ನೋಡಿ ಅವ್ರ ಮೆಜರ್ಮೆಂಟ್ ಬ್ಲೌಸಲ್ಲಿ 10.25 ಇಂಚು ಬರ್ತಾಯಿದೆ. 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರೆ 11.25 ಇಂಚ್ ಆಗುತ್ತೋ. ಮತ್ತು ಮೇಲ್ಗಡೆ 1/2 ಇಂಚು ಸ್ಲೀವ್ಸನ್ನು ಅಟ್ಯಾಚ್ ಮಾಡೋದಕ್ಕೆ ಮಾರ್ಜಿನನ್ನು ಸೇರಿಸ್ಕೊಂಡು ನಾನಿಲ್ಲಿ 12 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ಸ್ ಲೆಂತ್ ಅನ್ನೋದು 12 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಮಗೆ ಬ್ಯಾಕ್ ಪಾರ್ಟಲ್ಲಿ ಆರ್ಮ್ ರೌಂಡ್ ಬಂದು 9.75 ಇಂಚಸ್ ಬಂದಿದೆ. ಅದರಲ್ಲಿ 0.75 ಇಂಚಸ್ನ ಮೈನಸ್ ಮಾಡಿಕೊಂಡು 9 ಇಂಚಸ್ಗೆ ನಾವು ಸ್ಲೀವ್ಸ್ ವಿಡ್ತ್ ಅನ್ನೋದು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನೋಡಿ 9 ಇಂಚಸ್ನ ಈ ರೀತಿ ಡಿವೈಡೆಡ್ ಬೈ 2 ಮಾಡಿದ್ರೆ 4.25 ಇಂಚನ್ನು ಸಿಗುತ್ತೆ. ಅದನ್ನು ನಾನಿಲ್ಲಿ ಕ್ಯಾಪ್ ಹೈಟ್ ಆಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ನಾನು ಈ 44 ಚೆಸ್ಟ್ ಬ್ಲೌಸ್ಗೆ ಕ್ಯಾಪ್ ಹೈಟ್ ಬಂದು 4 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಮೇಲ್ಗಡೆ ಲೈನಿಂದ ಈ ಲೈನ್ಗೆ ಈ ರೀತಿ ಕ್ರಾಸಾಗಿ ಟೇಪನ್ನು ಇಟ್ಟಾಗ 9.25 ಇಂಚ್ ಅನ್ನೋದು ನಿಮಗೆ ಎಕ್ಸಾಕ್ಟಾಗಿ ಮ್ಯಾಚ್ ಆಗಬೇಕು. ಸೊ ಮೇಲ್ಗಡೆ ನಾವು ಎಲ್ಲ ಬ್ಲೌಸ್ಗಳಿಗೂ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ವಿ. ಇದು 44 ಚೆಸ್ಟ್ ಬ್ಲೌಸ್ ಆಗಿರೋದ್ರಿಂದ 1.25 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನಾನು ಅಲ್ಲಿಂದ ಸ್ಲೀವ್ಸ್ಗೆ ಶೇಪ್ ಅನ್ನೋದು ಕೊಟ್ಕೊಂಡಿದ್ದೀನಿ. ಈ ರೀತಿ ಸ್ಕೇಲನ್ನು ಯೂಸ್ ಮಾಡಿಕೊಂಡು ಶೇಪ್ ಅನ್ನೋದು ತೊಗೊಂಡಿದ್ದೀನಿ. ರೆಗ್ಯುಲರಾಗಿ ನನ್ನ ವೀಡಿಯೋಸ್ ನೋಡೋರಿಗೆ ಸ್ಲೀವ್ಸನ್ನು ಯಾವ ರೀತಿ ನಾನು ಮಾರ್ಕಿಂಗನ್ನು ಮಾಡ್ಕೊಳ್ತೀನಿ ಅಂತ ಗೊತ್ತಿರುತ್ತೆ. ಸೊ ಹೊಸೊಬ್ರು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಓಲ್ಡ್ ವೀಡಿಯೋಸ್ನ ನೋಡಿ, ಅಥವಾ ನಾನು ಸ್ಲೀವ್ಸ್ ಬಗ್ಗೆನೇ ಒಂದು ವೀಡಿಯೋನ ಮಾಡಿದ್ದೀನಿ, ಅದನ್ನು ನೋಡಿ ನಿಮಗೆ ಸ್ಲೀವ್ಸ್ನ ಯಾವ ರೀತಿ ಕಟ್ಟಿಂಗ್ ಮಾಡ್ಕೋಬೇಕಂತ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಈ ಬ್ಲೌಸಲ್ಲಿ ಫ್ರಂಟು ಓಪನ್ ಬರೋದ್ರಿಂದ ನೋಡಿ ಫಸ್ಟು ಉಕ್ಸ್ ಪಟ್ಟಿ ಮತ್ತು ಐ ಪಟ್ಟಿಗೆ ಈ ರೀತಿ ಒಂದು 1/4 ಇಂಚು ಮಾರ್ಜಿನ್ಗೆ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಆನಂತರ ಒಂದು ಬೇಸ್ ಲೈನನ್ನು ಡ್ರಾ ಮಾಡಿಕೊಂಡೆ. ಅದರ ಮೇಲ್ಗಡೆ ನಾವು ಶೋಲ್ಡರನ್ನು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಮಾರ್ಜಿನ್ ಬೇಕಾಗುತ್ತೆ. ಮಾರ್ಜಿನ್ 1/2 ಇಂಚ್ ಮಾರ್ಜಿನ್ಗೆ ಇನ್ನೊಂದು ಲೈನನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ಬ್ಯಾಕ್ ಪಾರ್ಟಲ್ಲಿ ನಾವು ಶೋಲ್ಡರ್ ಎಷ್ಟು ತೊಗೊಂಡ್ವಿ 6.25 ಅನ್ನೋದು ತೊಗೊಂಡಿದ್ದೀವಿ. ನೋಡಿ 1/4 ಇಂಚು ನಾವು ಏನು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀನೋ ಅದನ್ನು ಬಿಟ್ಟು ನಾನಿಲ್ಲಿ 6.25 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡೆ. ಹಾಗೆ ಬ್ಯಾಕ್ ಪಾರ್ಟಲ್ಲಿ ಆರ್ಮ್ ರೌಂಡ್ ಬಂದು 6 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಂದರೆ ಶೋಲ್ಡರ್ ಲೈನ್ ಹತ್ರದಿಂದ 6 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈ ಲೈನ್ ಮೇಲೆ ನಾವು ಚೆಸ್ಟನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಆರ್ಮ್ ರೌಂಡ್ ಲೈನ್ ಕೂಡ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಈ ಆರ್ಮ್ ರೌಂಡ್ ಲೈನ್ ಅನ್ನೋದು ನಮಗೆ ಈ ರೀತಿ ಟೇಪನ್ನು ಇಟ್ಟು ಮಿಡ್ ಪಾಯಿಂಟನ್ನು ಚೆಕ್ ಮಾಡ್ಕೊಳ್ಳಿ. 6 ಇಂಚಸಲ್ಲಿ ಮಿಡ್ ಪಾಯಿಂಟ್ ಅಂದರೆ 3 ಇಂಚಸ್ ಹತ್ರ ಸ್ವಲ್ಪ ಒಳಗಡೆಗೆ ಒಂದು 1/4 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಈ ರೀತಿ ಕ್ರಾಸಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಈಗ ಇವರು ಚೆಸ್ಟ್ ಬಂದು 44, ಅದರಲ್ಲಿ 4ನೇ ಒಂದು ಭಾಗ ಅಂದರೆ 11 ಇಂಚಸ್ ಬರುತ್ತೆ. ಕಂಪಲ್ಸರಿ ನೀವು ಯಾವುದೇ ಸೈಜ್ ಆಗಿರ್ಬೋದು, ನೀವು ಚೆಸ್ಟಿಗೆ 4ನೇ ಒಂದು ಭಾಗಕ್ಕೆ ನೀವು 1/2 ಇಂಚನ್ನು ಆ್ಯಡ್ ಮಾಡ್ಕೊಳ್ಲೇಬೇಕು ಫ್ರಂಟ್ ಪಾರ್ಟಲ್ಲಿ. ನೋಡಿ ಬ್ಯಾಕ್ ಪಾರ್ಟಲ್ಲಿ 11 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ವಿ. ಫ್ರಂಟ್ ಪಾರ್ಟಿಗೆ ಬಂದಾಗ ಕಂಪಲ್ಸರಿ ನೀವು 1/2 ಇಂಚ್ ಅನ್ನೋದು ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ 11.5 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡೆ. ಹಾಗೆ ಮಾರ್ಜಿನ್ಗೋಸ್ಕರ 2 ಇಂಚಸ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಾವೇನು ಒಂದು 1/4 ಇಂಚು ಈ ಕಡೆಗೆ ಬಂದು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಂದ ಈ ಫ್ರಂಟ್ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಈ ರೀತಿ ಫ್ರಂಟ್ ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೋಬೇಕು. ಈಗ ನಾವೇನು ಸ್ಟಿಚ್ ಹಾಕ್ತೀವಲ್ಲ ಆರ್ಮ್ ರೌಂಡ್ ಸ್ಲೀವ್ಸನ್ನು ಅಟ್ಯಾಚ್ ಮಾಡಬೇಕಾದ್ರೆ ಅಲ್ಲಿಗೆ ಈ ರೀತಿ ನೀವು ಒಳಗಡೆಗೆ ಈ ರೀತಿ ಒಂದು ಲೈನ್ ಮಾರ್ಕ್ ಮಾಡಿಕೊಂಡು ಈಗ ನಾವು ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೋಬೇಕಾಗುತ್ತೆ. ಬ್ಯಾಕ್ ಪಾರ್ಟಲ್ಲಿ ಆರ್ಮ್ ರೌಂಡ್ ಬಂದು 10.25 ಬಂದಿದೆ. ಫ್ರಂಟಲ್ಲಿ ನಮಗೆ ಆರ್ಮ್ ರೌಂಡು 10.25 ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ಬರಬೇಕು. ನೋಡಿ 10.25 ಪ್ಲಸ್ 1 ಇಂಚ್ ಅನ್ನೋದು ಎಕ್ಸ್ಟ್ರಾ ಬರಬೇಕು. ಟೋಟಲ್ ಆಗಿ ನಮಗೆ 11.25 ಅನ್ನೋದು ನಮಗೆ ಫ್ರಂಟಲ್ಲಿ ಆರ್ಮ್ ರೌಂಡ್ ಅನ್ನೋದು ಬರಬೇಕು. ಎನಿ ಸೈಜು ನಿಮಗೆ ಫ್ರಂಟಲ್ಲಿ ಆರ್ಮ್ ರೌಂಡ್ಗಿಂತ ನಿಮಗೆ ಎಕ್ಸ್ಟ್ರಾ 1 ಇಂಚ್ ಅನ್ನೋದು ಬರಬೇಕು. 1-2 ಸಲ ಈ ರೀತಿ ರೀಚೆಕ್ ಮಾಡಿಕೊಂಡು ನೀವು ಮೆಜರನ್ನು ಮಾಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ 11.25 ಅನ್ನೋದು ನನಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ. ಏನಕ್ಕೆ ನಾವು 1 ಇಂಚ್ ಎಕ್ಸ್ಟ್ರಾ ಅಂದರೆ ನಾವು ಫ್ರಂಟ್ ಆರ್ಮ್ ರೌಂಡಲ್ಲಿ ಡಾಟ್ಸನ್ನು ಮಾರ್ಕ್ ಮಾಡ್ಕೊಳ್ಬೇಕಾದ್ರೆ ಒಂದು 1/2 ಇಂಚ್ ಹೋಗುತ್ತೆ. ಹಾಗೆ ಡಾಟ್ಸನ್ನು ಮಾರ್ಕ್ ಮಾಡೋವಾಗ ನಮಗೆ ಚೆಸ್ಟ್ ವಿಡ್ತ್ ಅನ್ನೋದು ಕೂಡ ಕಡಿಮೆ ಆಗುತ್ತೆ. ಅದಕ್ಕೆ ಕಂಪಲ್ಸರಿ ನೀವು 1/2 ಇಂಚನ್ನು ನೀವು ಲೂಸಿಂಗನ್ನು ಕೊಟ್ಕೋಬೇಕಾಗುತ್ತೆ ಫ್ರಂಟಲ್ಲಿ. ಈಗ ಬ್ಯಾಕ್ ಪಾರ್ಟಲ್ಲಿ ರೆಡಿ ಶೋಲ್ಡರ್ ಎಷ್ಟು ತೊಗೊಂಡಿರ್ತೀವೋ ಸೇಮ್ ಫ್ರಂಟಲ್ಲೂ ಕೂಡ ರೆಡಿ ಶೋಲ್ಡರ್ ನಾನು 2.5 ಇಂಚಿಗೆ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನೆಕ್ಕನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ 1/4 ಇಂಚು ಮಾರ್ಜಿನ್ ಮುಂದೆ ಒಂದು ಪಾಯಿಂಟನ್ನು ಇಟ್ಕೊಂಡು ಮಾರ್ಕ್ ಮಾಡಿಕೊಂಡೆ. ಈಗ ಫ್ರಂಟ್ ನೆಕ್ ಡೀಪ್ ಬಂದು 7 ಇಂಚಸ್ ಇದೆ ಅವ್ರದ್ದು. ನಾನಿಲ್ಲಿ 6.25 ಇಂಚಿಗೆ 7 ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮೇಲ್ಗಡೆಗೆ ಒಂದು 1/4 ಇಂಚಿಗೆ ರೀತಿ ಒಂದು ಲೈನನ್ನು ಡ್ರಾ ಮಾಡ್ಕೋತಾ ಇದ್ದೀನಿ. ಯಾಕಂದರೆ
ಸ್ಟಿಚ್ ಮಾಡಿದ ನಂತರ 7 ಇಂಚಸ್ ಅನ್ನೋದು ನಮಗೆ ನೆಕ್ ಡೀಪ್ ಅನ್ನೋದು ರೆಡಿ ಆಗುತ್ತೆ. ನೋಡಿ ಮೇಲ್ಗಡೆ ನೆಕ್ ಬಿಡ್ತು 3 ಇಂಚಸ್ ಇದೆ. ಕೆಳಗಡೆ ಬಂದಾಗ ನಾನು ಒಂದು 1/4 ಇಂಚನ್ನು ಆ್ಯಡ್ ಮಾಡಿಕೊಂಡು 3/4 ಇಂಚಿಗೆ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಶೇಪನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಕಂಪಲ್ಸರಿ ನೀವು ಫ್ರಂಟಲ್ಲಿ ಕೆಳಗಡೆ ಏನು ನೆಕ್ ಬಿಡ್ತು ಮೇಲ್ಗಡೆ ಶೋಲ್ಡರ್ ಹತ್ರ ಬರುತ್ತೋ ಅದಕ್ಕಿಂತ 1/4 ಇಂಚನ್ನು ನೀವು ಆ್ಯಡ್ ಮಾಡಿಕೊಂಡು ಫ್ರಂಟ್ ನೆಕ್ ಡೀಪನ್ನು ಮಾರ್ಕ್ ಮಾಡ್ಕೋಬೇಕು. ಇಲ್ಲಾಂದರೆ ನಿಮಗೆ ಚೆಸ್ಟ್ ಲೈನ್ ಹತ್ರ ರಿಂಕಲ್ಸ್ ಅನ್ನೋದು ಫಾರ್ಮ್ ಆಗಿಬಿಡುತ್ತೆ. ಈಗ ಮೆಜರ್ಮೆಂಟ್ ಬ್ಲೌಸನ್ನು ತೊಗೊಂಡು ಬ್ಲೌಸನ್ನು ಈ ರೀತಿ ರಿವರ್ಸ್ ಮಾಡಿಕೊಂಡು ನೀವು ಬಸ್ಟ್ ಪಾಯಿಂಟು ಮತ್ತು ಅಂಡರ್ ಬಸ್ಟ್ ಲೈನ್ ಅನ್ನೋದು ಎಲ್ಲಿಗೆ ಬರುತ್ತೆ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ ಮೇಲ್ಗಡೆ ಶೋಲ್ಡರನ್ನು ಬಿಟ್ಟು ನಾನು ಎಲ್ಲಿ ಶೋಲ್ಡರು ಸ್ಟಿಚ್ ಹಾಕಿರ್ತಾರೋ ಆ ಸ್ಟಿಚ್ ಹತ್ರ ಟೇಪನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ಫ್ರಂಟಲ್ಲಿ ನಮಗೆ ವೇಸ್ಟ್ ಡಾಟನ್ನು ಸ್ಟಿಚ್ ಮಾಡಿರೋ ಟಿಪ್ ಇರುತ್ತಲ್ವ ಆ ಟಿಪ್ವರೆಗೂ ಈ ರೀತಿ ಚೆಕ್ ಮಾಡ್ಕೊತಾ ಇದ್ದೀನಿ. ಅಂದರೆ ವೇಸ್ಟ್ ಡಾಟನ್ನು ಸ್ಟಿಚ್ ಮಾಡಿರೋ ಹೆಡ್ ಕೊನೆ ಇರುತ್ತಲ್ಲ ಆ ಕೊನೆವರೆಗೂ ಈ ರೀತಿ ಚೆಕ್ ಮಾಡಿಕೊಂಡ್ರೆ 11 ಇಂಚಸ್ ಅನ್ನೋದು ಬಂದಿದೆ ಬಸ್ಟ್ ಪಾಯಿಂಟು. ಹಾಗೆ ಅಂಡರ್ ಬಸ್ಟ್ ಲೈನ್ ನೋಡಿದ್ರೆ ಇಲ್ಲಿ 13.25 ಇಂಚ್ ಅನ್ನೋದು ಸಿಗ್ತಾ ಇದೆ. ಅಂದರೆ ಶೇಪ್ ಬೆಲ್ಟ್ಸ್ನ ಅಟ್ಯಾಚ್ ಮಾಡಿರ್ತೀವೋ ಅಲ್ಲಿವರೆಗೂ ನಾವು ಚೆಕ್ ಮಾಡ್ಕೊಂಡಾಗ 13.25 ಇಂಚ್ ಅನ್ನೋದು ಸಿಗ್ತಾ ಇದೆ. ಫಸ್ಟು ಮೇಲ್ಗಡೆ ಶೋಲ್ಡರ್ ಲೈನ್ ಹತ್ರದಿಂದ ಈ ರೀತಿ ಮಾರ್ಕ್ ಮಾಡ್ಕೊಂಡು 11 ಇಂಚಸ್ಗೆ ಒಂದು ಪಾಯಿಂಟನ್ನು ಇಟ್ಕೊಂಡಿದ್ದೀನಿ. ಹಾಗೆ 13.25 ಇಂಚ್ ಹತ್ರಕ್ಕೆ ಒಂದು ಪಾಯಿಂಟನ್ನು ಇಟ್ಕೊಂಡಿದ್ದೀನಿ. ಶೇಪ್ ಬೆಲ್ಟ್ಸ್ನ ಅಟ್ಯಾಚ್ ಮಾಡಬೇಕಾದ್ರೆ ನಮಗೆ ಮಾರ್ಜಿನ್ ಬೇಕಾಗುತ್ತಲ್ಲ ಅದಕ್ಕೆ 1/2 ಇಂಚನ್ನು ಆ್ಯಡ್ ಮಾಡಿಕೊಂಡು ನಾನಿಲ್ಲಿ 14.25 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡೆ. ನೋಡಿ ಬಸ್ಟ್ ಲೈನಲ್ಲಿ ಒಂದು ಲೈನ್ ಹಾಕ್ಕೊಳ್ಳಿ. ಹಾಗೆ ಅಂಡರ್ ಬಸ್ಟ್ ಲೈನಲ್ಲಿ ನಾವೇನು ಖರ್ಚನ್ನು ಆ್ಯಡ್ ಮಾಡ್ಕೊಂಡಿದ್ದೀರೋ ಅಲ್ಲಿ ಕೂಡ ಒಂದು ಲೈನ್ ಅನ್ನೋದು ಈ ರೀತಿ ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ಮೇಲ್ಗಡೆ ಏನು ಚೆಸ್ಟಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಬಿಡ್ತು ಸೇಮ್ ಅಷ್ಟೇ ವೇಸ್ಟ್ ರೌಂಡಲ್ಲಿ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇವರು ಅಪೆಕ್ಸನ್ನು ಕಂಡುಹಿಡ್ಕೊಳ್ಳೋದಕ್ಕೆ ಇವರು ಚೆಸ್ಟ್ ಬಂದು 44 / 10 ಮಾಡಿದ್ರೆ ನೋಡಿ 4 ಇಂಚಸ್ ಮೇಲೆ 4 ಪಾಯಿಂಟ್ಸ್ ಅನ್ನೋದು ಸಿಗ್ತಾ ಇದೆ. ಬಸ್ಟ್ ಲೈನಲ್ಲಿ ಮಾರ್ಕ್ ಮಾಡ್ಕೋಬೇಕು. ಸೇಮ್ ಅದೇ 4 ಇಂಚಸ್ ಮೇಲೆ 4 ಪಾಯಿಂಟ್ಸ್ನ ಅಂಡರ್ ಬಸ್ಟ್ ಲೈನಲ್ಲೂ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಈ ರೀತಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಇದು 44 ಚೆಸ್ಟ್ ಸೈಜ್ ಆಗಿರೋದ್ರಿಂದ ನೀವು 3 ಇಂಚಸ್ ಅನ್ನೋದು ಡಾಟ್ಗೋಸ್ಕರ ಮಾರ್ಕ್ ಮಾಡ್ಕೋಬಹುದು. ನೋಡಿ ನಾನಿಲ್ಲಿ 3 ಇಂಚಸ್ ಅನ್ನೋದು ವೇಸ್ಟ್ ಡಾಟ್ಗೋಸ್ಕರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಆ ಕಡೆ 1.5 ಇಂಚು ಈ ಕಡೆ 1.5 ಇಂಚು ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಅಪೆಕ್ಸ್ ಪಾಯಿಂಟಿಂದ ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು ಡಾಟ್ಸ್ ಅನ್ನೋದು. ಈಗ ಮೆಜರ್ಮೆಂಟ್ ಬ್ಲೌಸನ್ನು ತೊಗೊಂಡು ಉಕ್ಸ್ ಪಟ್ಟಿನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಅಂದರೆ ಹೈ ಪಟ್ಟಿನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ನೆಕ್ಕನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಒಂದು 1/4 ಇಂಚು ಮಾರ್ಜಿನ್ಗೆ ಒಂದು ಪಾಯಿಂಟನ್ನು ಮಾರ್ಕ್ ಮಾಡಿಕೊಂಡು ಶೇಪ್ ಬೆಲ್ಟ್ಸ್ನ ಎಲ್ಲಿಗೆ ಅಟ್ಯಾಚ್ ಮಾಡಿರ್ತಾರೋ ಅಲ್ಲಿ ಕರೆಕ್ಟಾಗಿ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ಈಗ ಶೇಪ್ ಬೆಲ್ಟ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ 1/2 ಇಂಚ್ ಮಾರ್ಜಿನ್ ಬೇಕಾಗುತ್ತೆ. ಹಾಗೆ ಉಕ್ಸ್ ಪಟ್ಟಿ ಸೈಡ್ ಒಂದು ಡಾಟನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೂ ನಮ್ಗೆ 1/2 ಇಂಚ್ ಮಾರ್ಜಿನ್ ಬೇಕಾಗುತ್ತೆ. ಸೊ ಎಕ್ಸ್ಟ್ರಾ ನಾವು 1 ಇಂಚನ್ನು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನೋಡಿ ಆ್ಯಕ್ಚುಲಿ ಈ ಸೈಜ್ಗೆ ಉಕ್ಸ್ ಪಟ್ಟಿ ಮತ್ತು ಐ ಪಟ್ಟಿ ಲೆಂತ್ ಅನ್ನೋದು ತುಂಬ ಕಡಿಮೆ ಕೊಟ್ಟಿದ್ದಾರೆ. 6 ಇಂಚಸ್ ಏನೋ ಕೊಟ್ಟಿದ್ದಾರೆ. ಈ ಸೈಜ್ಗೆ ನಮಗೆ ಉಕ್ಸ್ ಪಟ್ಟಿ ಮತ್ತು ಐ ಪಟ್ಟಿ ಲೆಂತ್ ಅನ್ನೋದು 6.5 or 7 ಇಂಚಸ್ವರೆಗೂ ತೊಗೋಬೋದು. ನೋಡಿ ಈ ಸೈಡ್ ಬಂದು ಒಂದು 1/2 ಇಂಚ್ ಮೇಲ್ಗಡೆಗಾದರೂ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲ ಒಂದು 3/4 ಇಂಚು ಮೇಲೆಗಾದರೂ ಹೋಗ್ಬೋದು. ಅಂದರೆ ಸೈಡ್ ಮಾರ್ಜಿನ್ ಸೈಡು ನೀವು ಆದಷ್ಟು ಸ್ಟ್ರೈಟ್ ಇಲ್ಲದೆ ಇರೋ ಥರ ನೋಡಿಕೊಂಡು ಈ ರೀತಿ ಕ್ರಾಸಾಗಿ ನೀವು ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ ಫ್ರಂಟ್ ಶೇಪ್ ಅನ್ನೋದು. ಈಗ ಡಾಟ್ಸನ್ನು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತ ನೋಡೋಣ. ನೋಡಿ ಮೇಲ್ಗಡೆ ಡೀಪ್ ಲೈನ್ ಹತ್ರದಿಂದ ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿರೋ ಲೈನ್ಗೆ ಈ ರೀತಿ ಟೇಪನ್ನು ಇಟ್ಕೊಂಡು ಮಿಡ್ ಪಾಯಿಂಟ್ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಆ ಮಿಡ್ ಪಾಯಿಂಟ್ ಹತ್ರ 2.5 ಇಂಚಿಗೆ ಒಳಗಡೆಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ನಾವು ಈ ಕಡೆ 1/4 ಇಂಚು ಕೆಳಗಡೆ ಮೇಲ್ಗಡೆ 1/4 ಇಂಚು ಡಾಟನ್ನು ಹಿಡಿಯೋದ್ರಿಂದ ಅಲ್ಲಿ ಕೂಡ ಮಾರ್ಕ್ ಮಾಡಿಕೊಂಡು ಈ ರೀತಿ ಡಾಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಆರ್ಮ್ ರೌಂಡ್ ಹತ್ರ ಆದಷ್ಟು ಸೆಂಟರ್ ಪಾಯಿಂಟ್ ಹತ್ರದಿಂದ ಒಳಗಡೆಗೆ ನೋಡಿ 3.5 ಇಂಚು ಡಾಟ್ ಆರ್ಮ್ ಡಾಟ್ ಲೆಂತ್ ಅನ್ನೋದು ನಮಗೆ 3.5 ಇಂಚಸ್ ಇದ್ದರೆ ಸಾಕಾಗುತ್ತೆ. ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಆ ಕಡೆ 1/4 ಇಂಚು ಈ ಕಡೆ 1/4 ಇಂಚನ್ನು ಈ ರೀತಿ ಮಾರ್ಕ್ ಮಾಡಿಕೊಂಡು ಆರ್ಮ್ ಡಾಟನ್ನು ಕೂಡ ಮಾರ್ಕ್ ಮಾಡ್ಕೋಬೇಕು. ಸಿಂಪಲ್ಲು ಡಾಟ್ಸನ್ನು ಮಾರ್ಕ್ ಮಾಡ್ಕೊಳ್ಳೋದು. ತುಂಬ ಜನ ಡಾಟ್ಸನ್ನು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಗೊತ್ತಾಗ್ತಿಲ್ಲ, ವಿಡಿಯೋ ಮಾಡಿ ಅಂತ ಕೇಳಿದ್ದೀರಾ. ನೋಡಿ ನಾನು ಯಾವ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನೋ ಈ ರೀತಿ ನೀವು ಸಿಂಪಲ್ಲಾಗಿ ಡಾಟ್ಸ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ಈಗ ಇವರ ವೇಸ್ಟ್ ರೌಂಡ್ ಬಂದು 39 / 4 ಮಾಡಿದ್ರೆ 9.75 ಇಂಚಸ್ ಅನ್ನೋದು ಬರುತ್ತೆ. ಈಗ ನಾವೇನು ಅಂಡರ್ ಬಸ್ಟ್ ಲೈನಲ್ಲಿ ಲೈನ್ ಮಾರ್ಕ್ ಮಾಡ್ಕೊಂಡಿದ್ದೆ ಆ ಲೈನನ್ನು ಚೆಕ್ ಮಾಡ್ಕೋಬೇಕು. ನೋಡಿ ನಾನು ಯಾವ ರೀತಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಆ ಡಾಟ್ ಲೆಗ್ವರೆಗೂ ಚೆಕ್ ಮಾಡ್ಕೊಂಡಾಗ 3.5 ಇಂಚು ಬಂತು. ನೋಡಿ ಆ ಡಾಟನ್ನು ಮೈನಸ್ ಮಾಡಿ ಆ 3.5 ಇಂಚು ಈ ಕಡೆ ಇಟ್ಕೊಂಡು ಈ ರೀತಿ ಚೆಕ್ ಮಾಡ್ಕೊಂಡಾಗ 9.75 ಇಂಚಸ್ ಅನ್ನೋದು ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಪಾಯಿಂಟನ್ನು ಇಟ್ಕೊಂಡು ಆ ಪಾಯಿಂಟ್ ಹತ್ರದಿಂದ ಚೆಸ್ಟ್ ಪಾಯಿಂಟ್ ಅನ್ನೋದು ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು. ನೋಡಿ ಎಕ್ಸ್ಟ್ರಾ ಅನ್ನೋದು ನಮಗೆ ಇಷ್ಟು ಸಿಗ್ತಿದೆ. ಈ ರೀತಿ ವೇಸ್ಟ್ ರೌಂಡನ್ನು ಚೆಕ್ ಮಾಡ್ಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಕರೆಕ್ಟಾಗಿ ನಿಮಗೆ ಕಪ್ ಶೇಪ್ ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ. ಎಲ್ಲೂ ಕೂಡ ನಿಮಗೆ ಬಸ್ಟ್ ಪಾಯಿಂಟ್ ಅನ್ನೋದು ಟೈಟ್ ಆಗೋದಾಗಿರ್ಬೋದು ಅಥವಾ ಉಕ್ಸ್ ಪಟ್ಟಿ ಐ ಪಟ್ಟಿ ಮತ್ತು ಗ್ಯಾಪ್ ಬರೋದಾಗಿರ್ಬೋದು ಏನೂ ನಿಮಗೆ ಸಮಸ್ಯೆ ಅನ್ನೋದು ಆಗೋದಿಲ್ಲ.
ಈಗ ಅಪೆಕ್ಸ್ ಪಾಯಿಂಟ್ ಹತ್ರದಿಂದ ಒಂದು 2 ಇಂಚಸ್ ಮುಂದೆ ಬಂದು ನೋಡಿ, ನೀವು ಬೇಕಾದ್ರೆ ಈ ರೀತಿ ಬಸ್ ಲೈನಿಂದ ಒಂದು 2 ಇಂಚಸ್ ಅಥವಾ 2.5 ಇಂಚಸ್ ಮೇಲೆ ಹೋಗಾದರೂ ನೀವು 4th ಡಾಟನ್ನು ಮಾರ್ಕ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಸ್ಟ್ರೈಟಾಗಿ ಕೂಡ 4th ಡಾಟ್ ಅನ್ನೋದು ಈ ರೀತಿ ಮಾರ್ಕ್ ಮಾಡ್ಕೋಬೋದು. ಮೇಲ್ಗಡೆ 1/4 ಇಂಚು, ಕೆಳಗಡೆ 1/4 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು 4th ಡಾಟ್ ಅನ್ನೋದು ಕೂಡ ನೀವು ಈ ರೀತಿ ಸ್ಟಿಚ್ ಮಾಡ್ಕೋಬೋದು, ಡ್ರಾ ಮಾಡಿಕೊಂಡು. ನೋಡಿ, 4 ಡಾಟ್ಸನ್ನು ನಾವು ಈ ರೀತಿ ಸ್ಟಿಚ್ ಮಾಡಿದ ನಂತರ ನಮಗೆ ಕಪ್ ಶೇಪ್ ಅನ್ನೋದು ಈ ರೀತಿ ಕಾಣಿಸ್ತಿದೆ. ನೋಡಿ, ಫ್ರಂಟ್ ಅನ್ನೋದು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ ನಂತರ ನಾವು ಕಟಿಂಗನ್ನು ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲೊಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಯಾವುದೇ ಕಸ್ಟಮರು ಮೆಜರ್ಮೆಂಟ್ ಬ್ಲೌಸನ್ನು ತಂದುಕೊಟ್ಟು ನಮಗಿದು ಮೆಜರ್ಮೆಂಟ್ ಬ್ಲೌಸು ಪರ್ಫೆಕ್ಟ್ ಫಿಟ್ಟಿಂಗ್ ಇದೆ, ಇದ್ರ ಪ್ರಕಾರ ನಮಗೆ ಬ್ಲೌಸನ್ನು ಸ್ಟಿಚ್ ಮಾಡಿಕೊಡಿ ಅಂತ ಅಂದಾಗ, ಸೇಮ್ ಈಗ ನಾನು ಯಾವ ರೀತಿ ಮೆಜರ್ಮೆಂಟ್ಸನ್ನು ತೋರಿದ್ದೀನಿ ಸೇಮ್ ಅದೇ ರೀತಿ ನೀವು ಮೆಜರ್ಮೆಂಟ್ಸನ್ನು ತೊಗೊಂಡು ನೀವು ಮಾರ್ಕಿಂಗನ್ನು ಮಾಡ್ಕೊಳ್ಳಿ. ನಿಮಗೆಲ್ಲೂ ಕೂಡ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ, ಪರ್ಫೆಕ್ಟ್ ಫಿಟ್ಟಿಂಗನ್ನು ನೀವು ಕೂಡ ಕೊಡ್ಬೋದು. ಎಲ್ಲೂ ಕೂಡ ಶೋಲ್ಡರ್ ಡ್ರಾಪ್ ಆಗೋವಂಥದ್ದಾಗಿರ್ಬೋದು, ಅಥವಾ ಚೆಸ್ಟಲ್ಲಿ ಟೈಟ್ ಆಗಿರೋದು, ಅಥವಾ ಬಸ್ ಲೈನಲ್ಲಿ ಟೈಟ್ ಬರ್ತಿದೆ, ಏನೂ ಕೂಡ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ನಾನು ಹೇಳಿರೋ ಮೆಥಡ್ ಪ್ರಕಾರ ನೀವು ಕೂಡ ಕಟ್ಟಿಂಗನ್ನು ಮಾಡಿಕೊಂಡ್ರೆ. ಈಗ ನೋಡಿ, 2 ಇಂಚಸ್ ಮಾರ್ಜಿನ್ ಹತ್ರ ಈ ರೀತಿ ಒಂದು ನಾಚನ್ನು ಹೊಡ್ಕೊಳ್ಳಿ. ಈಗ ಶೇಪ್ ಬೆಲ್ಸ್ನ ನಾವು ಕಟಿಂಗ್ ಮಾಡ್ಕೋಬೇಕಂದ್ರೆ ಫಸ್ಟು ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟನ್ನು ಈ ರೀತಿ ಸೈಡ್ ಸೀಮ್ ಅಲೌನ್ಸಸ್ ಕಡೆ ಈ ರೀತಿ ಈಕ್ವಲಾಗಿ ಪ್ಲೇಸ್ ಮಾಡ್ಕೋಬೇಕು. ನೋಡಿ, ನಾವು 4th ಡಾಟನ್ನು ಸ್ಟಿಚ್ ಮಾರ್ಕಿಂಗ್ ಮಾಡಿ ಸ್ಟಿಚ್ ಮಾಡ್ತಿದ್ದೀವಿ ಅಂದರೆ ಶೇಪ್ ಬೆಲ್ಟ್ಸ್ನ ಕಟಿಂಗ್ ಮಾಡುವಾಗ 4th ಡಾಟ್ ಅನ್ನೋದು ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಆನಂತರ ನಾವು ಶೇಪ್ ಬೆಲ್ಟ್ಸ್ ಲೆಂತ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇದೊಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಾನು ಸ್ಟಾರ್ಟಿಂಗಲ್ಲಿ ಕಲಿಯುವಾಗ 4th ಡಾಟನ್ನು ಸ್ಟಿಚ್ ಮಾಡಬೇಕಾದ್ರೆ ಈ 4th ಡಾಟ್ ಅನ್ನೋದು ಮರ್ತು ಹೋಗ್ಬಿಟ್ಟು ನಾನು ಶೇಪ್ ಬೆಲ್ಟ್ಸ್ ಅನ್ನೋದು ಕಟಿಂಗ್ ಮಾಡ್ಕೊಬಿಡ್ತಿದ್ದೆ. ಆನಂತರ ನಾನು ಸ್ಟಿಚ್ ಮಾಡಿದ ನಂತರ ನನಗೆ ಸೈಡ್ ಸೀಮ್ ಅಲೌನ್ಸಸ್ ಕಡೆ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟ್ ಲೆಂತ್ ಅನ್ನೋದು ಕಡಿಮೆ ಬಂದುಬಿಡ್ತಾಯಿತ್ತು. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದೀನಿ, ನೀವು ಏನೇನು ಮಿಸ್ಟೇಕ್ಸ್ ಮಾಡ್ತೀರಾ ಬಿಗಿನರ್ಸ್ ಅಂತ ನಾನು ಇಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ. ನೋಡಿ, ಈ ರೀತಿ ಫೋಲ್ಡ್ ಮಾಡಿಕೊಂಡು 4th ಡಾಟ್ ಅನ್ನೋದು ನಾವು ಈ ರೀತಿ ಮೆಜರ್ ಮಾಡ್ಕೋಬೇಕು. ನೋಡಿ, 2.5 ಅನ್ನೋದು ನನಗಿಲ್ಲಿ ಈ ಕಡೆ ಡಾಟ್ ಅನ್ನೋದು ಶೇಪ್ ಬೆಲ್ಟ್ಸ್ ಲೆಂತ್ ಅನ್ನೋದು 2.5 ಬೇಕಾಗುತ್ತೆ. ಸೊ ಯಾವ ರೀತಿ ಶೇಪ್ ಬೆಲ್ಟ್ಸ್ನ ಕಟಿಂಗ್ ಮಾಡ್ಕೊಳ್ಳೋದು ಅಂತ ಕೂಡ ನಾನು ಇಲ್ಲಿ ಪೇಪರ್ ಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ, 1/2 ಇಂಚ್ ಮಾರ್ಜಿನ್ಗೆ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಈಗ ಶೇಪ್ ಬೆಲ್ಟ್ಸು ಬಿಡ್ತನ ನಾವು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಅವರ ವೇಸ್ಟ್ ರೌಂಡ್ ಎಷ್ಟಿದೆ 39 ಇದೆಯಲ್ವಾ, 39 / 4 ಮಾಡಿದ್ರೆ 9.75 ಇಂಚಸ್ ಅನ್ನೋದು ಬರುತ್ತೆ. ಎಕ್ಸಾಕ್ಟಾಗಿ 9.75 ಇಂಚಸ್ಗೆ ಈ ರೀತಿ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಆನಂತರ ಇಲ್ಲಿ ಮಾರ್ಜಿನ್ಗೋಸ್ಕರ 3 ಇಂಚಸ್ ಎಕ್ಸ್ಟ್ರಾ ತೊಗೊಳ್ಳಿ. ಯಾವುದೇ ಸೈಜ್ ಆಗಿರ್ಬೋದು, ನೀವು 3 ಇಂಚಸ್ ಎಕ್ಸ್ಟ್ರಾ ಅನ್ನೋದು ತೊಗೊಳ್ಳಿ. ಈಗ ಉಕ್ಸ್ ಪಟ್ಟಿ ಸೈಡ್ ಬಂದು ನಾನು 3.5 ಇಂಚಸ್ ತೊಗೊತಾ ಇದ್ದೀನಿ. 3 or 3.5 ಅನ್ನೋದು ಉಕ್ಸ್ ಪಟ್ಟಿ ಸೈಡು ಎನಿ ಸೈಜು ಸ್ಟ್ಯಾಂಡರ್ಡು. ಹಾಗೆ ಸೆಂಟರಲ್ಲಿ ನೀವು ನೋಡಿ, ಮೆಜರ್ಮೆಂಟ್ ಬ್ಲೌಸಲ್ಲಿ ಏನು ಡಾಟನ್ನು ಸ್ಟಿಚ್ ಮಾಡಿರ್ತಾರೋ ಅದ್ರ ಕೆಳಗಡೆ ಈ ರೀತಿ ಶೇಪ್ ಬೆಲ್ಟ್ಸ್ನ ಬಿಡ್ತನ್ನ ಚೆಕ್ ಮಾಡ್ಕೊಳ್ಳಿ. ನನಗಿಲ್ಲಿ 2 ಇಂಚಸ್ ಅನ್ನೋದು ಬರ್ತಿದೆ ಮೆಜರ್ಮೆಂಟ್ ಬ್ಲೌಸಲ್ಲಿ. ಮೇಲ್ಗಡೆ 1/2 ಇಂಚ್ ಮಾರ್ಜಿನನ್ನು ಸೇರಿಸ್ಕೊಂಡು ನಾನು 2.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೈಡಲ್ಲಿ ನಾವು ಈ ರೀತಿ ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟನ್ನು ಚೆಕ್ ಮಾಡ್ಕೊಂಡಾಗ ನಮಗೆ 2.5 ಇಂಚ್ ಅನ್ನೋದು ಬಂದಿದೆ. ಮೇಲ್ಗಡೆ 1/2 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿಕೊಂಡು 3 ಇಂಚಸ್ಗೆ ಈ ರೀತಿ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಈಗ ಈ ರೀತಿ ಈ 3 ಪಾಯಿಂಟ್ಸನ್ನು ಈ ರೀತಿ ಶೇಪ್ ಬರೋ ಥರ ನಾವು ಡ್ರಾ ಮಾಡ್ಕೋಬೇಕು. ಈಗ ನಾವೇನು ಲೈನಿಂಗನ್ನು ಕಟ್ ಮಾಡ್ಕೊಳ್ಳೋದು ಸೇಮ್ ಆ ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕ್ ಅನ್ನೋದು ಕಟ್ ಮಾಡ್ಕೋಬೇಕಾಗುತ್ತೆ. ಮೈನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಳೋವಾಗ ಲೈನಿಂಗಿಗಿಂತ ಮೈನ್ ಫ್ಯಾಬ್ರಿಕ್ ಸುತ್ತಲೂ ನಮಗೆ ಒಂದು 1/2 ಇಂಚ್ ಎಕ್ಸ್ಟ್ರಾ ಇರೋ ಥರ ನೋಡಿಕೊಂಡು ನೀವು ಕಟಿಂಗನ್ನು ಮಾಡ್ಕೋಬೇಕು. ನೋಡಿ, ಬ್ಯಾಕ್ ಪಾರ್ಟು, ಫ್ರಂಟ್ ಪಾರ್ಟು, ಶೇಪ್ ಬೆಲ್ಟ್ಸು ಮತ್ತು ಸ್ಲೀವ್ಸು. ಬ್ಯಾಕ್ ಪಾರ್ಟಲ್ಲಿ ನಾನು ಬ್ಯಾಕ್ ಡೀಪನ್ನು ಕಟ್ ಮಾಡಿರಲಿಲ್ಲ, ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಐ ಹೋಪ್ ಯಾರ್ಯಾರು 44 ಚೆಸ್ಟ್ ಬ್ಲೌಸ್ದು ಕಟಿಂಗ್ ವಿಡಿಯೋ ಕೇಳಿದ್ರು ಅವ್ರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಬ್ಲೌಸ್ದು ಸ್ಟಿಚಿಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಈ ಬ್ಲೌಸ್ ಕಟಿಂಗ್ ವಿಡಿಯೋದಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್.